HBR ಲೇಔಟು ನಿಮ್ದ, HBR ಲೇಔಟು, ಬಡಾವಣೆ ಸಂಖ್ಯೆ 1701, ಮನೆ ನಿವಾಸಿ ಬಾಕಿ 2 ವರ್ಷದಿಂದ ತೆರಿಗೆಯನ್ನು ಕಟ್ಟಿರಲ್ಲ, ನೋಟಿಸ್ ಅವ್ರಿಗೆ. 26 ಫೆಬ್ರವರಿ 3ನೇ ತಾರೀಕು ಅವರಿಗೆ ನೋಂದಾಯಿತ ಮೊಬೈಲ್ಗೆ BBMP ಮೆಸೇಜ್ ರವಾನೆ. BBMP ನಮ್ಮ ಅಧಿಕಾರಿಗಳು ಮೆಸೇಜ್ ಹಾಕ್ತಾರೆ, ನೀನು 2 ವರ್ಷದಿಂದ ಕಟ್ಟಿಲ್ಲ, ನೀನು ಟ್ಯಾಕ್ಸ್ ಕಟ್ಟಿಲ್ಲ, ಅದಕ್ಕೆ ನಿನ್ನ ಮನೆ ಹರಾಜ್ ಅಂತಾರೆ. ಹರಾಜ್ 2 ವರ್ಷ. ನೀವು ಹಂಗಂತೀರ, ಅವರು ಮತ್ತೆ ನಮ್ಮ ರಾಯರೆಡ್ಡಿ ಅಂತಾರೆ 2 ವರ್ಷ ಕಟ್ಟಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತೀರಾ ಅನ್ಗಂಡೆ ಅಂತ ಬಿಟ್ಬಿಡ್ಬೇಕಾ? ರೀಟೆಸ್ಟ್ ಮಾಡೋ ಸ್ಟ್ರಿಕ್ಟು, 1 ದಿನಾನೂ ಬಿಡಲ್ಲ ಅಂತ ಅವ್ರ ಲೆಕ್ಕ. ಇದೇನಾಗಿದೆ ಅಂದ್ರೆ, ಈ ಖಾತಾ ಏನಾಗಿದೆ ಅವನಿಗೆ, ಇವ್ರ ತಂದೆ ಅವನಿಗೆ 3 ವರ್ಷದಿಂದ ಮಗನಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮಗನಿಗೆ 3 ವರ್ಷದಿಂದ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ರಿಜಿಸ್ಟರ್ ಆದ್ಮೇಲೆ ಅವನ ಹೆಸರು ಖಾತಾನೂ ಆಗಿದೆ. ಆ ಖಾತಾ ಇದು ಎಕ್ಸ್ಟ್ರಾಕ್ಟಿವ್ ಇದೆ ನನ್ನ ಹತ್ರ, ನೋಡಿ ಇಲ್ಲೇ ಖಾತಾ ಇದೆ ಅವನ ಹೆಸರಲ್ಲಿ. ಯಾರು ಮಗನ ಹೆಸರು ಮಾಡಿಕೊಟ್ಟಿದ್ರೋ ಅವನ ಹೆಸರಲ್ಲಿ ಖಾತಾ ಇದೆ, ಅವನು ಎಲ್ಲ ಇದುವರೆಗೂ ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದಾನೆ. ಅವನು 1 ವರ್ಷನೂ ಮಿಸ್ ಆಗಿಲ್ಲ. ಆದ್ರೆ ಅವನಿಗೆ ಅವ್ರ ಅಪ್ಪನಿಗೆ ಹೋಗೈತೆ ಮೆಸೇಜು, ನಿನ್ನ ಮನೆ ಹರಾಜ್ ಅಂತ. ಅವ್ರಿಗೆ 80 ವರ್ಷ, ಏನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕು ಅವರು. ಇಷ್ಟು ಈ ತರ ಒಂದು ಸಾಫ್ಟ್ವೇರ್ ಕಾಮನ್. ನಾ ಹೇಳ್ತಾ ಇದ್ರೆ ನಾವು ಆ ತರ ಮಾಡ್ಬಿಡ್ತೀರಿ, ನಮ್ಮ ಸಾಫ್ಟ್ವೇರ್ ಹಿಂಗೆ ಹುಡುಕಿ ಹೊಡಿತೀರಿ. ಈಗ ನಡೀತಾ ಇದೆಯಲ್ಲ, ಅದ್ಯಾವುದೋ ವಾರು, ಇಸ್ರೇಲು ಇರಾನು, ಹುಡುಕಿ ಹೊಡಿತಾರಲ್ಲ, ಹಂಗೆ ನಮ್ಮ ಕಾರ್ಪೊರೇಷನ್ ಹುಡುಕಿ ಹೊಡಿತಾ ಇದ್ದಾರೆ ಅಮಾಯಕರನ್ನ. ಟ್ಯಾಕ್ಸ್ ಕಟ್ಟಿದ್ದಾರೆ, ಅಪ್ ಟು ಡೇಟ್ ಟ್ಯಾಕ್ಸ್. ಆದ್ರೆ ನೋಟಿಸು ನಿನ್ ಮನೆ ಹರಾಜ್ ಅಂತ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಹಿಂಗೆ ಲೆಕ್ಕ ಇಲ್ಲ, ಅಷ್ಟು ಜನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹೇಳಿದ್ದೀನಿ, ಇನ್ನೂ ಇದೆ, ಇನ್ನೂ ಬೇಕು, ಇನ್ನೂ ಹೇಳ್ತೀನಿ ನೋಡಿ, ಇನ್ನೂ ಇದೆ. ಅವರು ಅಷ್ಟೇ, ಇನ್ನೊಬ್ಬರದು ಈ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಸ್ ಎಲ್ಲ ಇದೆ ನೋಡಿ. ಅವ್ರು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಈ ಥರದ ನನಗೊಂದು 50 ಕೊಡ್ತೀನಿ. ನನ್ನ ಹತ್ರ 50, ಮೋರ್ ದೆನ್ 50 ಇದೆ ನನ್ನ ಹತ್ರ. ನಾನು ನಿಮ್ಮ ಹತ್ರ ಇದು ಮಾತಾಡಿ ನೀವು ಸವಾಲು ಹಾಕಿದ್ಮೇಲೆ ನನ್ನ ಆಫೀಸ್ಗೆಲ್ಲ ಏನು ರಾಶಿ ಬಂದು ಬಿದ್ದಿದೆ. ನಮ್ಮ ಸತೀಶ್ ಹತ್ರನೂ ಇದೆ ರಾಶಿ. ಅಂದ್ರೆ ನಾನು ಹೇಳೋವಂಥದ್ದು ಉಸೂಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಈ ಖಾತಾ ಹೆಸರಲ್ಲಿ ಒಂದು ಮಾಫಿಯಾ ಗ್ಯಾಂಗ್ ರೆಡಿ ಆಗಿದೆ ಬೆಂಗಳೂರಲ್ಲಿ. ನಿಮ್ಮದು ಅವ್ರದ್ದು ಖಾತಾ ಆಗಿರ್ತದೆ, ಒರಿಜಿನಲ್ ಖಾತಾ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಅವ್ರ ಲೆಡ್ಜರಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವರೇ ರೌಂಡ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಬಿ ಅಂತ ಬರ್ಕೊಂಡಿರ್ತಾರೆ ಅಷ್ಟೇ. ಒರಿಜಿನಲ್ ರೆಕಾರ್ಡಲ್ಲಿ ಕರೆಕ್ಟ್ ಆಗಿರ್ತೈತೆ ಖಾತಾ, ಇವ್ರ ರೆಕಾರ್ಡಲ್ಲಿ ಬಿ ಇರ್ತೈತೆ. ತೋರಿಸ್ತಾರೆ, ನೋಡಪ್ಪ ನಿಂದು ಕ್ಯಾನ್ಸಲ್ ಆಗ್ಬಿಟ್ಟೈತೆ, ಇದ್ದಿದ್ದು ಬಿ ಆಗೋಗ್ಬಿಟ್ಟೈತೆ. ಸರ್ ಅದು ಹೆಂಗ್ ಸರ್ ಆಗೋಗ್ಬಿಟ್ಟೈತೆ? ನಾನೇನ್ ಮಾಡ್ಲಿ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟಿದೆ. ಇದು ಲಕ್ಷಾಂತರ ಕೇಸ್ ಉಸಿಲಿ. ಈ ತರ ಒಂದು ರೀತಿ ಮೆಸೇಜ್ ಹಾಕೋದು, ನಿನ್ನ ಮನೆ ಹರಾಜ್ ಅನ್ನೋದು ಏನ್ ಸರ್? ಟ್ಯಾಕ್ಸ್ಗೆ ಅದು ಟ್ಯಾಕ್ಸ್ ಕಟ್ಟಿರೋರು ನಾನು ಹೇಳ್ತಾ ಇರೋದು, ಕಟ್ಟದೇ ಇರೋರು ಪರವಾಗಿಲ್ಲ, ಕಟ್ಟಿರೋರ್ಗು ಮನೆ ಹರಾಜ್ ಆಗ್ತಿರಲ್ಲ ನೀವು. ಈ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಹೇಳಿ ಸರ್ ಅಧ್ಯಕ್ಷರೇ? ಈ ಸರ್ಕಾರಕ್ಕೆ ನಮ್ಮ DK ಶಿವಕುಮಾರ್ ಅವತ್ತೇನೋ ಒಂದು ಸ್ಪೀಡಲ್ಲಿ ಅವ್ರದ್ದೊಂಥರ ಏನು ಸ್ಪೀಡು, ಒಂದೇ ಭಾರತ್ ರೈಲು ಹೋಗ್ತೈತಲ್ಲ ಹಂಗೆ ಸ್ಪೀಡ್ ಜಾಸ್ತಿ, ಸ್ಪೀಡ್ ಲೈಟ್ನಿಂಗ್ ತರ ಹೊಡೆದ್ಬಿಟ್ರು. ಈಗೇನು ಹೇಳ್ತೀರಾ ಇದಕ್ಕೆ? ಈ ಲಂಚಕ್ಕೆ ಏನು ಹೇಳ್ತೀರಾ? ಸಾಕ್ಷಿ ಕೊಟ್ಟಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಫೋನ್ ಪೇ ಕೊಟ್ಟಿದ್ದೀನಿ, ಇನ್ಯಾವ ಪೇ ಕೊಡ್ಬೇಕು ಹೇಳಿ? ನಿಮ್ಮ ಈ ಖಾತಾ ಬಂಡವಾಳವನ್ನು ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನೊಂದು, ಈ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್